ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಮನೆಯಲ್ಲಿ ದೇವರಿದ್ದಾನೆ ಅನ್ನೋದನ್ನ ಈ ಶುಭ ಸಂಕೇತಗಳಿಂದ ಸೂಚನೆ ನೀಡ್ತಾನೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನಿಮ್ಮ ಮನೆಯಲ್ಲಿ ದೇವರು ವಾಸವಾಗಿದ್ದಾರೆ ಅಂತಂದ್ರೆ ನಿಮಗ್ ಸಿಗುತ್ತೆ ಈ ಶುಭ ಸಂಕೇತಗಳು. ಈ ಸಂಕೇತಗಳು ಸಿಕ್ಕರೆ ಖುಷಿ ಪಡಿ, ಯಾಕಂದ್ರೆ ದೇವರು ಯಾವಾಗ್ಲೂ ನಿಮ್ಮ ಜೊತೆಗೇನೆ ಇರ್ತಾರೆ ಅನ್ನೋದನ್ನ ಮರಿಬೇಡಿ. ವೀಕ್ಷಕರೇ, ನಿಮಗೆ ಪ್ರತಿದಿನ ಬೆಳಗ್ಗೆ ಈ ಸಂಕೇತಗಳು ಸಿಕ್ತಿದೆ ಅಂತಂದ್ರೆ ಅನ್ಕೊಳ್ಳಿ ನಿಮ್ಮ ಮನೇಲಿ ಸ್ವತಃ ಭಗವಂತ ಬಂದು ವಾಸವಾಗಿದ್ದಾನೆ ಅಂತ. ಹಾಗಿದ್ರೆ ಆ ಸಂಕೇತಗಳು ಯಾವುವು? ಈ ವಿಷಯದ ಬಗ್ಗೆ ನಾವಿವತ್ ಮಾತಾಡೋಣ. ಭಗವಂತನ ಇರುವಿಕೆಯನ್ನ ತಿಳಿಸುವಂತಹ ಒಂದಷ್ಟು ಮಾಹಿತಿಯನ್ನ ನಾವು ನಿಮಗಾಗಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಭಗವಂತನನ್ನ ಖುಷಿ ಪಡಿಸೋದಕ್ಕೆ ಜನರು ವಿವಿಧ ರೀತಿಯ ಹೋಮ, ಹವನ, ಪೂಜೆ, ಪುನಸ್ಕಾರಗಳನ್ನ ಮಾಡ್ತಾರೆ. ಉಪವಾಸ ವ್ರತಗಳನ್ನು ಕೂಡ ಮಾಡ್ತಾರೆ. ದೇವರ ಮುಂದೆ ಬೆಳಗ್ಗೆ ಹಾಗೂ ಸಂಜೆ ದೀಪವನ್ನ ಬೆಳಗೋದ್ರಿಂದ ಹಿಡಿದು ದೇವರಿಗೆ ನೈವೇದ್ಯವನ್ನ ಸಲ್ಲಿಸುವವರೆಗೂ ಆ ಭಗವಂತನನ್ನ ಮೆಚ್ಚಿಸೋದಕ್ಕೆ ವಿವಿಧ ರೀತಿಯಲ್ಲಿ ಕಸರತ್ತುಗಳನ್ನ ಮಾಡ್ತಾರೆ. ಇದನ್ನೆಲ್ಲ ಮಾಡಿದ್ರೆ ಆ ದೇವರ ಕೃಪೆ ಯಾವಾಗ್ಲೂ ನಮ್ಮ ಮೇಲಿರುತ್ತೆ ಹಾಗೂ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎದುರಾಗಿ ಬರೋದಿಲ್ಲ ಅನ್ನೋ ಆಸೆಯಿಂದ ದೇವರ ಹೆಸರಲ್ಲಿ ವಿವಿಧ ಪೂಜೆ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ನೀವು ಬೇಡ್ಕೊಂಡಂತೆ ಭಗವಂತ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾನ? ಖಂಡಿತ ಹೌದು. ನಿಮ್ಮ ಭಕ್ತಿ ನಿಜವಾಗಿದ್ರೆ ಭಗವಂತ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ನೆಲೆಸ್ತಾನೆ. ಹಾಗಿದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ಅದನ್ನ ನಾವಿವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ. ನಮಗೂ ನಿಮಗೂ ಗೊತ್ತಿರುವಂತೆ ಭಗವಂತನನ್ನ ಭಕ್ತಿಯಿಂದ ಪೂಜಿಸೋದ್ರಿಂದ, ಭಗವಂತನಿಗೆ ಅರ್ಚನೆ ಮಾಡೋದ್ರಿಂದ ಆತ ಖಂಡಿತವಾಗಿಯೂ ಪ್ರಸನ್ನನಾಗ್ತಾನೆ. ನಮಗೆ ಬೇಕಾದ ವರವನ್ನು ಕೂಡ ಕೊಡ್ತಾನೆ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ? ಭಗವಂತ ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಹಾಗೂ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಅನ್ನೋದ್ರ ಬಗ್ಗೆ ಆ ಭಗವಂತ ಕೆಲವು ಸೂಚನೆಗಳನ್ನು ಕೂಡ ಕೊಡ್ತಾನೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಇಲ್ಲ ಅಂತಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಭಗವಂತನ ಇರುವಿಕೆಯನ್ನು ಸೂಚಿಸುವ ಒಂದಷ್ಟು ಸೂಚನೆಗಳ ಬಗ್ಗೆ ನಾವಿವತ್ತು ತಿಳಿಸ್ತಾ ಇದ್ದೀವಿ. ನಾವೀಗ ತಿಳಿಸುವಂತಹ ಕೆಲವೊಂದು ಸೂಚನೆಗಳು ನಿಮಗ್ ಸಿಕ್ಕರೆ ನೆನ್ಪಿಟ್ಕೊಳ್ಳಿ, ಆ ಭಗವಂತನ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಅಂತ. ಮೊದಲನೇದಾಗಿ ವೀಕ್ಷಕರೇ, ನೀವು ಪ್ರತಿದಿನ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಹಾಗೂ ಭಗವಂತನು ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ ಅನ್ನೋದು ನಿಜ. ಹಾಗಂತ ದೇವರು ನಿಮ್ಮೆದುರು ಪ್ರತ್ಯಕ್ಷ ಆಗಲ್ಲ, ಅದು ಕಟು ಸತ್ಯ. ಆದ್ರೆ ಬೇರೆ ರೂಪದಲ್ಲಿ ದೇವರು ನಿಮಗೆ ಸಹಾಯವನ್ನ ಮಾಡ್ತಾರೆ. ಒಂದು ವೇಳೆ ಭಗವಂತ ನಿಮ್ಮ ಮನೆಯಲ್ಲಿ ವಾಸವಾಗಿದ್ರೆ ನಿಮಗೆ ಆ ಬಗ್ಗೆ ಒಂದು ರೀತಿಯ ಅನುಭವ ಆಗೋದಂತೂ ಖಚಿತ. ಕೆಲವೊಮ್ಮೆ ನಿಮಗೆ ಆ ದೇವರನ್ನ ನೋಡೋದಕ್ಕೂ ಸಾಧ್ಯವಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಭಗವಂತ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ ನಿಜ, ಆದ್ರೆ ನೀವು ಮಾಡುವಂತಹ ಕೆಲವು ತಪ್ಪುಗಳಿಂದ ಭಗವಂತ ಮನೆಯಿಂದ ವಾಪಸ್ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದ್ರೆ ಹೆಚ್ಚಾಗಿ ಜನ ಪೂಜೆಗಳನ್ನ ಮಾಡುವ ಸಮಯದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಕೆಲವರು ಆರಂಭದಲ್ಲಿ ಅಂದ್ರೆ ಕಷ್ಟಗಳಿರುವಾಗ ಪೂಜೆ ಮಾಡಿ ದೇವರಿಗೆ ನೈವೇದ್ಯಗಳನ್ನ ಅರ್ಪಿಸ್ತಾರೆ. ಆದ್ರೆ ಆ ದೇವರ ದಯೆಯಿಂದ ನಿಮ್ಮ ಕಷ್ಟಗಳು ಕರಗಿ ಜೀವನದಲ್ಲಿ ಒಳ್ಳೇದಾದ್ರೆ ನಂತರ ದೇವರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಅಂಥವ್ರು ನೀವಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಭಗವಂತ ನೆಲೆಸೋದಿಲ್ಲ. ಇನ್ನೂ ಕೆಲವ್ರ ಮನೆಯಲ್ಲಿ ಆ ದೇವರು ಸ್ವತಃ ಬಂದು ವಾಸ ಮಾಡ್ತಾನೆ. ಆದ್ರೆ ಆ ಮನೆಯಲ್ಲಿರೋರ್ಗೆ ಆ ಬಗ್ಗೆ ಸ್ವಲ್ಪನೂ ಮಾಹಿತಿ ಇರೋದಿಲ್ಲ. ಕೆಲವೊಮ್ಮೆ ಭಗವಂತ ಅತಿಥಿಗಳ ರೂಪದಲ್ಲಿ ಮನೆಗೆ ಬರ್ತಾರೆ, ಹಾಗೇನೆ ಭಿಕ್ಷುಕನ ರೂಪದಲ್ಲೂ ಮನೆಗೆ ಬರ್ತಾರೆ. ಆದ್ರೆ ಕೆಲವರು ಮನೆಗೆ ಬಂದ ಅತಿಥಿಯನ್ನ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ಯಾವತ್ತೂ ಮನೆಗೆ ಯಾರೇ ಬಂದ್ರೂ ಅವರಿಗೆ ಬರಿಗೈಯಲ್ಲಿ ಕಳಿಸಬಾರದು ಅಂತ. ಈಗ ನಿಮಗ್ ನಾನು ಸ್ವತಃ ಈಶ್ವರ ನಿಮ್ಮ ಮನೆಗೆ ಬಂದಿದ್ದಾನೆ ಅನ್ನೋದನ್ನ ಸೂಚಿಸುವಂತಹ ಸಂಕೇತಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈ ಸಂಕೇತಗಳು ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಖುಷಿ ಪಡಿ. ದೇವರ ಇರುವಿಕೆಯನ್ನ ಸೂಚಿಸುವ ಸಂಕೇತಗಳಿವು. ಮೊದಲನೇದಾಗಿ ನೀವು ರಾತ್ರಿ ನಿದ್ದೆ ಮಾಡ್ತಾ ಇರ್ತೀರಿ, ಆದ್ರೆ ಬೆಳಗ್ಗಿನ ಜಾವ
ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ದಿಢೀರ್ ಎಚ್ಚರವಾಗುತ್ತೆ. ಅದರಲ್ಲೂ ಪ್ರತಿದಿನ ನಿಮಗೆ ಅದೇ ಸಮಯದಲ್ಲಿ ನಿದ್ದೆಯಿಂದ ಎಚ್ಚರ ಆಗ್ತಾ ಇರುತ್ತೆ. ಅಥವಾ ಅದೇ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಕನಸುಗಳು ಬೀಳ್ತಾ ಇದ್ರೆ, ಪೂಜೆ ಮಂತ್ರಗಳ ಕನಸು ಬಿದ್ರೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅರ್ಥ. ನೀವು ಭಗವಂತನ ಪ್ರಿಯ ವ್ಯಕ್ತಿ ಅಂತ ಕೂಡ ಇದು ಸೂಚಿಸುತ್ತೆ. ಇನ್ನು ಈ ಬ್ರಹ್ಮ ಮುಹೂರ್ತದಲ್ಲೇ ನಿಮಗೆ ಶಂಖ ಊದ್ತಾ ಇರುವಂತಹ ಶಬ್ದ ಕೇಳ್ತಾ ಇದ್ರೆ ಅಥವಾ ಮಂತ್ರಗಳ ಶಬ್ದ ಕೇಳಿ ಬಂದ್ರೆ, ಅದೇ ರೀತಿ ಪೂಜೆ ಮಾಡುವಂತೆ ಶಬ್ದ ಕೇಳ್ತಾ ಇದ್ರೆ, ಪ್ರಾರ್ಥನೆ ಮಾಡುವಂತೆ ಕಂಡು ಬಂದ್ರೆ, ಗಂಟೆಗಳ ಶಬ್ದ ಕೇಳಿಸಿದ್ರೆ, ಇನ್ಯಾರೋ ರಾಮನಾಮ ಜಪಿಸುವಂತೆ ಕೇಳ್ತಾ ಇದ್ರೆ, ಇದು ಕೂಡ ನಿಮ್ಮ ಮನೇಲಿ ಭಗವಂತ ವಾಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ಸೂಚಿಸುತ್ತೆ. ಬೆಳ್ಳಂಬೆಳಗ್ಗೆ ನೀವು ಸ್ನಾನ ಮಾಡಿ ತಯಾರಾಗಿರುವಾಗ ನಿಮ್ಮ ಮೂಗಿಗೆ ಒಂದು ವಿಭಿನ್ನವಾದ ಪರಿಮಳ ಬರ್ತಾ ಇದ್ರೆ, ಮನೆಯಲ್ಲಿ ಅಗರಬತ್ತಿ, ಸೆಂಟ್, ಯಾವುದೇ ರೀತಿಯ ಸುಗಂಧ ತರುವಂತಹ ವಸ್ತುಗಳನ್ನ ಬಳಕೆ ಮಾಡಿರದೇ ಇದ್ರೂ ಕೂಡ ಒಂದು ರೀತಿಯ ಪರಿಮಳ ಬರ್ತಾ ಇದ್ರೆ, ಅದು ಕೂಡ ದೇವರ ಕೋಣೆಯಿಂದ ಪರಿಮಳ ಬರ್ತಾ ಇದ್ರೆ ಭಗವಂತ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಿಷ್ಟೇ ಅಲ್ಲ, ಸತತವಾಗಿ 3 ದಿನಗಳ ಕಾಲ ನೀವು ಮನೆಯಿಂದ ಹೊರ ಹೋಗುವಾಗ ನವಿಲನ್ನ ನೋಡಿದ್ರೆ ದೇವರ ಕೃಪೆಯೇ ನಿಮ್ಮ ಮನೆಯ ಮೇಲಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ವಾಸ್ತುಶಾಸ್ತ್ರದಲ್ಲಿ ತಿಳಿಸಿದಂತೆ ನೀವು 3 ದಿನಗಳ ಕಾಲ ನವಿಲನ್ನ ನೋಡಿದ್ರೆ ನಿಮ್ಮ ಎಲ್ಲಾ ಕೆಲಸಗಳು, ನಿಂತು ಹೋದ ಕೆಲಸ ಎಲ್ಲವೂ ಸರಿಯಾಗುತ್ತೆ. ನೀವು ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಿ. ನಿಮ್ಮ ಕನಸಲ್ಲಿ ನೀವು ದೇವಾಲಯ ಅಥವಾ ದೇವರ ವಿಗ್ರಹಗಳನ್ನ ನೋಡೋದು ಕೂಡ ದೇವರು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ದೇವರ ಅನುಗ್ರಹವೂ ಕೂಡ ನಿಮ್ಮ ಮೇಲಿರುತ್ತೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಎತ್ತರದ ಪರ್ವತದಿಂದ ಜಲಪಾತವು ಹರಿಯೋದನ್ನ ನೀವು ನೋಡಿದ್ರೆ ಅದು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಸೇರಿದಂತೆ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ಆಶೀರ್ವದಿಸ್ತಾರೆ ಅನ್ನೋದನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, ಹೀಗೆ ಕನಸು ಬಿದ್ರೆ ನಿಮ್ಮ ಎಲ್ಲಾ ಕನಸುಗಳು ನನಸಾಗತ್ವೆ. ನೀವು ಕೈಯಿಟ್ಟ ಕಡೆಯೆಲ್ಲ ಯಶಸ್ಸು ನಿಮ್ಮದಾಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ನೀವು ಪೂಜೆ ಮಾಡುವ ಸಮಯದಲ್ಲಿ ನಾಯಿ, ಬೆಕ್ಕು, ಹಸು ಅಥವಾ ಸನ್ಯಾಸಿ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅದನ್ನ ದೇವರ ಆಗಮನದ ಸಂಕೇತ ಅಂತ ನೀವು ಪರಿಗಣಿಸಬೇಕು. ಪೂಜಾ ಸಮಯದಲ್ಲಿ ಅತಿಥಿಗಳ ಆಗಮನವನ್ನ ನೀವು ಸ್ವಾಗತಿಸಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.